ಎಲ್ಲ ನಮ್ಮ ವೀಕ್ಷಕ ಬಾಂಧವರಿಗೆ ಶುಭಾಶಯಗಳು ಹೇಳ್ತಾ ಥ್ಯಾಂಕ್ ಯು. ನಮಗೆ ಇದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ, ಇವತ್ತೊಂದು ಲ್ಯಾಂಡ್ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇದು ತಾರೋಡು ಪಾಯಿಂಟು. ತಾರೋಡ್ಗೆ ಹೊಂದ್ಕೊಂಡಿರ್ತಕ್ಕಂಥ ಜಮೀನು 24 ಎಕರೆ ಬರ್ತದೆ. ನೀರಾವರಿ, ವಿಲೇಜ್ಗೂ ಪಕ್ಕದಲ್ಲೇ ಇದೆ. ವಿಲೇಜ್ಗೂ ಹೊಂದ್ಕೊಂಡಿದೆ. ತಾರೋಡಿಗೆ ಒಂದು 300-350 ಅಡಿ ಫೇಸಿಂಗ್ ಇದೆ. ಟೋಟಲ್ಲು 24 ಎಕರೆ, 5 ಪಾಣಿ ಬರ್ತವೆ ಸ್ನೇಹಿತರೆ. ಇದು ಲ್ಯಾಂಡ್ ಬಂದು ರೆಡ್ ಸಾಯಿಲ್ ಬರ್ತದೆ. ಎಲ್ಲ ಬೆಳೆ ಇಟ್ಟಿದ್ದಾರೆ. ಸ್ವಲ್ಪ ನೋಡಿ, ತಾರೋಡಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ. ಒಂದು ಬಾವಿನೂ ಇದೆ ಇದರಲ್ಲಿ. ಬಾವಿ, ಒಂದು ಮನೆ ಇದೆ, ಮತ್ತೊಂದು 5 ಬೋರ್ ಇದ್ದಾವೆ. ಸಪೋಟ ಮರಗಳು ನೋಡಿ, ಎಷ್ಟು ದೊಡ್ಡ ಸಪೋಟ ಮರಗಳಿದ್ದಾವೆ. ಮಾವಿನ ಮರಗಳಿದ್ದಾವೆ. ಜೊತೆಗೆ ಬೇವಿನ ಮರನೂ ಹೆವಿ ಇದ್ದಾವೆ ಇದರಲ್ಲಿ. ಎಲ್ಲ ಬೇಲಿಲೇನೆ ಬೇವಿನ ಮರಗಳಿದ್ದಾವೆ. 24 ಎಕರೆ. ತಾರೋಡಿಂದ 300-350 ಅಡಿ ತಾರೋಡ್ಗೆ ಹೊಂದ್ಕೊಂಡು, ದಾರಿ ಸೈಡಲ್ಲಿ ಹೊಲ್ದಾಗ ಅಡ್ಡಾಡೋಕ್ಕೆ ಒಂದು ರೋಡ್ ಮಾಡ್ಕೊಂಡವ್ರೆ ಅವರು. ಮಧ್ಯದಲ್ಲಿ ಒಂದು 200 ಅಡಿ ಒಳಗೆ ತಾರೋಡಿಂದ ಒಂದು ಮನೆಯೂ ಇದೆ. ಲೇಬರ್ ಇರ್ತಕ್ಕಂಥದ್ದು ಮನೆ ಇದೆ. ಚೆನ್ನಾಗಿದೆ. ಸ್ವಲ್ಪ ತೆಂಗಿನ ಮರಗಳು ಇದ್ದಾವೆ. ಭಾಳ ಚೆನ್ನಾಗಿದೆ ಲ್ಯಾಂಡ್. ವಿಲೇಜ್ ಪಕ್ಕ, ಸಿಟಿಯಿಂದ ಒಂದು 18 ಕಿಲೋಮೀಟ್ರ್ ಒಳಗಡೆ ಇದೆ. ಸಿಟಿಯಿಂದ ಬಳ್ಳಾರಿ ಹೈವೇಯಿಂದ ಒಂದು 6 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಜನರಲ್ ಪ್ರಾಪರ್ಟಿ ಆಗಿದೆ. ರೆಡ್ ಸಾಯಿಲ್ಲು ಭೂಮಿ ಮಾತ್ರ ಒಂದು ಕಲ್ಲಿಲ್ಲ, ಆ ಥರ ಭೂಮಿ, ಕೆಂಪು ಭೂಮಿ. ಯಾವುದೇ ಕಲ್ಲು ಭೂಮಿ ಏನಿಲ್ಲ ಇದು. ನೀರು 5 ಬೋರಲ್ಲಿ 2.5 ಇಂಚ್ ನೀರಿದೆ. 2.5 ಇಂಚ್ ನೀರು ಬರ್ತದೆ 5 ಬೋರಲ್ಲಿ. ಜನರಲ್ ಪ್ರಾಪರ್ಟಿ ಪ್ಲಸ್ ಏನಪ್ಪ ಇದು ನಿಮ್ಗೆ ಅಡ್ವಾಂಟೇಜ್ ಅಂದರೆ, ಹೈವೇಯಿಂದ ನಿಯರ್ ಇದೆ, ತಾರೋಡ್ ಅಪ್ರೋಚ್ ಇದೆ, ಪ್ಲಸ್ ವಿಲೇಜ್ ಅಟ್ಯಾಚ್ ಇದೆ. ಮತ್ತು ಎಲ್ಲ ಹಣ್ಣಿನ ಗಿಡಗಳು ಎಲ್ಲ ಹಾಕಿದ್ದಾರೆ ಇವರು. ನೋಡಿ, ಇದು ವಿಲೇಜ್ ಕಾಣಿಸ್ತಾ ಇದೆಯಾ? ಅದೇ ವಿಲೇಜು. ಹೈವೇಯಿಂದ ಒಂದು 5-6 ಕಿಲೋಮೀಟ್ರ್, ಬಳ್ಳಾರಿ ಹೈವೇಯಿಂದ ಇದಕ್ಕೆ ಲ್ಯಾಂಡ್ಗೆ. ಲೇಬರ್ಗೆ ಇರೋದಕ್ಕೆ ಮತ್ತು ಬಂದು ಇಲ್ಲಿ ವಾಸ ಮಾಡೋದಕ್ಕೆ ಭಾಳ ಚೆನ್ನಾಗಿದೆ. ನೋಡಿ, ಜೋಳ ಈ ಕಡೆ ಮಧ್ಯದಾಗ, ಆಮೇಲೆ ರೇಷ್ಮೆ ಇದೆ. ಇವೆಲ್ಲ ಮಾವಿನ ಮರಗಳು. ರೇಷ್ಮೆ ಹಾಕಿದ್ದಾರೆ. ಒಂದು 4 ಎಕರೆ 5 ಎಕರೆ ರೇಷ್ಮೆ ಇದೆ. ಹಿಂದೆ ಸ್ವಲ್ಪ ಎಲ್ಲ ಸೊಪ್ಪು ಹಾಕ್ಕೊಂಡ್ರೆ, ತರಕಾರಿ ಬೆಳೆಗಳಿದ್ದಾವೆ. ಇನ್ನೆಲ್ಲ ಇಲ್ಲೇ ಅವರು ಲೇಬರ್ಸ್ ಇದ್ದಾರೆ. 2 ಕುಟುಂಬ ವಾಸ ಇದೆ ಇಲ್ಲಿ. ಇದರಲ್ಲಿ ಎಲ್ಲ ಡ್ರಿಪ್ಪು ಮಾಡಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ದೊಡ್ಡ ಪ್ರಾಪರ್ಟಿ ನೋಡ್ತಾ ಇದ್ದೀರಾ, ಈ ಲ್ಯಾಂಡ್ ಭಾಳ ಚೆನ್ನಾಗಿದೆ. ಲ್ಯಾಂಡಲ್ಲಿ ಒಂದು ಏನು ಹೆಸರಿಡಂಗೆ ಇಲ್ಲ. ಲ್ಯಾಂಡ್ ಅಷ್ಟು ಚೆನ್ನಾಗಿದೆ ಲ್ಯಾಂಡು. ಇದು ರೇಟ್ ಬಂದು 22 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ಈಗೆಲ್ಲ ರೇಟ್ಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಮೊನ್ನೆ ಕೂತ್ಕೊಂಡು ಮಾತಾಡಿದ್ರೆ ಒಂದು 20 ಲಕ್ಷಕ್ಕೂ ಆಗ್ಬೋದು. ನೋಡಿ, ಇದೇ ಮನೆ 20 ಲಕ್ಷಕ್ಕೂ ಆಗುತ್ತೆ. ನೋಡಿ, ಚೆನ್ನಾಗಿದೆ ಜಮೀನು. ಯಾರೆಲ್ಲ ಒಂದೇ ಪ್ರಾಪರ್ಟಿ ನೋಡ್ತಾ ಇದ್ರೆ, ಇದು 5 ಪಾಣಿ ಬರ್ತದೆ ಸ್ನೇಹಿತರೆ. 5 ಪಾಣಿ ಇದೆ. ಒಬ್ಬರೇ ಓನರು. ಇದೆ ರಸ್ತೆ, ಜಮೀನೊಳಗಡೆ ಬಿಟ್ಟಿರ್ತಕ್ಕಂಥ ರಸ್ತೆ. ಇವರು ಜಮೀನೊಳಗಡೆ ಓಡಾಡೋದಕ್ಕೆ. ಮುಂದೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಸೊಪ್ಪು ಬೆಳೀತಾ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಬೆಳೀತಾ ಇದ್ದಾರೆ. ಜೋಳ ಎಲ್ಲ ಯಾರೆಲ್ಲ ಲ್ಯಾಂಡ್ ಇಷ್ಟ ಆಗುತ್ತೆ ಫೋನ್ ಮಾಡಿ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.